ಭಾರತದ ಪ್ರಾಚೀನ ಇತಿಹಾಸ ಈ ವಿಷಯದ ಅಡಿಯಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯ ಕೊನೆಯ ಭಾಗ, ವೇದಾಂತಗಳ ಸಂಖ್ಯೆ 6, ಶೀಶ ಅಂದರೆ ಧ್ವನಿಶಾಸ್ತ್ರ, ಕಲ್ಪ ಸಂಸ್ಕಾರ ಶಾಸ್ತ್ರ, ವ್ಯಾಕರಣ ನಿರುಕ್ತ ಉತ್ಪತ್ತಿಶಾಸ್ತ್ರ, ಛಂದಸ್ಸು ಮತ್ತು ಜ್ಯೋತಿಷ್ಯ. ಸಿಂಧೂ ಕಣಿವೆ ನಾಗರಿಕತೆ ಈಜಿಪ್ಟ್, ಅಸಿರಿಯಾ ಹಾಗೂ ಬ್ಯಾಬಿಲೋನಿಯಾ ದೇಶಗಳ ಪ್ರಾಚೀನ ನಾಗರಿಕತೆಗಳು ಅಭಿವೃದ್ಧಿಯಾಗುತ್ತಿದ್ದ ಕಾಲದಲ್ಲಿಯೇ ಮುಂದುವರೆದಿದ್ದಲ್ಲದೆ ಅವುಗಳಷ್ಟೇ ಪ್ರಾಚೀನ. ಮೊಹೆಂಜೊದಾರೋ ಪ್ರದೇಶವು ಸಿಂಧೂ ನದಿ ಮತ್ತು ಪಶ್ಚಿಮ ನಾಲಾ ಕಾಲುವೆಗಳ ನಡುವೆ ಇದೆ. ಇದು ಬಹು ಫಲವತ್ತಾಗಿದ್ದು ಇಂದಿಯೂ ಕೂಡ ನಖಲಿಸ್ತಾನ್ ಅಥವಾ ಸಿಂಧೂ ಪ್ರದೇಶದ ಉದ್ಯಾನವೆಂಬ ಹೆಸರು ಅದಕ್ಕಿದೆ. ಸಮರಾಷ್ಟ್ರಗಳು, ಕುಟಾರ, ಈಟಿ, ಗದೆ, ಕವಣೆ, ಬಿಲ್ಲುಬಾಣಗಳು ದೊರಕಿವೆ. ಕತ್ತಿಗಳು ದೊರಕಿಲ್ಲ. ಗುರಾಣಿಗಳು ಮತ್ತು ತಲೆಕಾಪುಗಳಂತಹ ರಕ್ಷಣಾ ಆಯುಧಗಳು ಕಂಡುಬಂದಿಲ್ಲ. ಯುದ್ಧದಲ್ಲಿ ಉಪಯೋಗಿಸುವ ಆಯುಧಗಳು ತಾಮ್ರ ಮತ್ತು ಕಂಚಿನ ಲೋಹಗಳಿಂದ ಕೂಡಿವೆ. ಸುಮರ್, ಎಲಾಮ್ ಮತ್ತು ಮೆಸೊಪೊಟೇಮಿಯಾದ ನಾಗರಿಕತೆಗಳಿಗೂ ಮತ್ತು ಸಿಂಧೂ ನಾಗರಿಕತೆಗೂ ಬಹಳಷ್ಟು ಸ್ವಾಮ್ಯವಿದೆ. ಕ್ರಿಸ್ತಪೂರ್ವ 518ರಲ್ಲಿ ಪರ್ಷಿಯನ್ ದೊರೆ ಡೇರಿಯಸ್ ಸಿಂಧೂ ಬಯಲಿನ ದೇಶವನ್ನು ವಶಪಡಿಸಿಕೊಂಡಿದ್ದ. ಆದರೆ ಎಸ್ ಉಚ್ಚಾರಣೆ ಕಠಿಣತೆಯಿಂದ ಸಿಂಧೂ SINDHU ಹೋಗಿ ಹಿಂದೂ ಆಯಿತು. ನಂತರ ಗ್ರೀಕರಿಂದ ಇದು ಹಿಂದೂ ಇಂದ ಇಂಡಸ್ ಆಯಿತು. ಅರಬ್ಬರ ಕಾಲದಲ್ಲಿ ಇದು ಹಿಂದೂಸ್ತಾನವೆಂದು ಉಚ್ಚರಿಸಲ್ಪಟ್ಟಿತು. ಹರಪ್ಪ ನಗರದಲ್ಲಿ ನಾಗರಿಕತೆಯ ಬೆಳವಣಿಗೆ ಮತ್ತು ಹುಟ್ಟುವಿನ ಬಗೆಗಿನ ಯಾವುದೇ ಮಾಹಿತಿ ಲಭಿಸಲಿಲ್ಲ. ಆದರೆ 1973ರಿಂದ 80ರಲ್ಲಿ ಇಬ್ಬರು ಫ್ರೆಂಚ್ ಪ್ರಾಚ್ಯಶಾಸ್ತ್ರಜ್ಞರಾದ ಜಿನ್ ಫ್ರಾಂಕೋಯಿಸ್ ಚೇಂಜ್, ರಿಚರ್ಡ್ H. ಮ್ಯಾಡೋರ್ ಅವರುಗಳು ಮ್ಯಾರ್ಗರ್ ಮತ್ತು ಬಲೂಚಿಸ್ತಾನ್ ಶೋಧಿಸಿದಾಗ ಧಾನ್ಯಗಳು, ವ್ಯವಸಾಯ, ಪಶುಸಂಗೋಪನೆ, ಬೆಳೆಗಳು, ಕಲೆಗಳು ಮತ್ತು ಸಿದ್ಧಾಂತಗಳ ಬಗೆಗಿನ ಸಹ ಬೆಳಕು ಚೆಲ್ಲಿದವು. ಸಿಂಧೂ ನಾಗರಿಕತೆಯು ಶಾರ್ದುಗ್ನೆಯಿಂದ ಅಂದರೆ ಅಫ್ಘಾನಿಸ್ತಾನ ದಕ್ಷಿಣಕ್ಕೆ, ಮಹಾರಾಷ್ಟ್ರದ ದೈಮಾಬಾದ್ ಮತ್ತು ಸಖ್ತಜೆಂಡರ್ ಅಂದರೆ ಮಕ್ರಾನ್ ಕರಾವಳಿಯಿಂದ ಅಲಂಗೀರ್ಪುರ್ ಅಂದರೆ ಪೂರ್ವ ದೆಹಲಿ, ಇದು ವಿಸ್ತೀರ್ಣ ವ್ಯಾಪ್ತಿಯಲ್ಲಿ ಪ್ರಸ್ತುತ ಪಾಕಿಸ್ತಾನಕ್ಕಿಂತಲೂ ದೊಡ್ಡದಾಗಿತ್ತು. ಸಂಶೋಧನೆ ಮತ್ತು ಹಂತ ಇದು 4 ಹಂತಗಳನ್ನು ಹೊಂದಿದೆ. ಪ್ರಥಮ ಹಂತ ಮ್ಯಾರ್ಗರ್ ಬಲೂನ್ ಕಣಿವೆಯಲ್ಲಿ ಕಂಡುಬರುತ್ತದೆ. ಬಲೂಚಿಸ್ತಾನದ ಆಡಳಿತಾತ್ಮಕ ಭಾಗ. ಇದು ಸಿಂಧೂ ನದಿ ಜಲವಿಜ್ಞಾನದ ಬಗೆಗಿನ ಒಂದು ಭಾಗವಾಗಿದೆ. ಈ ನಗರ ಸಂಶೋಧನೆಯ ಸಿಂಧೂ ಜನರ ಕೃಷಿ ವ್ಯವಸ್ಥೆಯ ಬಗೆಗಿನ ಮಾಹಿತಿ ಒದಗಿಸುತ್ತದೆ. ವಿವಿಧ ಸ್ತರದ 6 ದ್ವೀಪಗಳನ್ನು ಒಳಗೊಂಡಿದ್ದ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಎರಡನೇ ಹಂತ ಅಂದರೆ ಅರ್ಲಿ ಹರಪ್ಪಿಯನ್ಸ್. ಅಂಬ್ರಿಯ ಪ್ರಥಮ, ತೃತೀಯ ಹಂತಗಳ ಸಂಸ್ಕಾರ ವರ್ಗಾವಣೆಗೊಳ್ಳುವಲ್ಲಿ ಅಂಬ್ರಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಬಲೂಚಿಸ್ತಾನದ ಸಂಸ್ಕೃತಿಯೊಂದಿಗೆ ಸಾಮ್ಯತೆ ಹೊಂದಿತ್ತು. ಮೂರನೇ ಹಂತ ಕಾಲಿಬಂಗನ್, ಹರಪ್ಪ ಮತ್ತು ಮೊಹೆಂಜೊದಾರೋ ನಂತರದ ಅತಿ ದೊಡ್ಡ ನಗರವಾಗಿದೆ. ಇದು ಕೋಟೆ ಮತ್ತು ಕೆಳ ಹಂತದ ನಗರವನ್ನು ಹೊಂದಿದ್ದು ಕೋಟೆ ಹಳೆಯ ಅವಶೇಷಗಳ ಮೇಲೆ ನಿರ್ಮಿಸಲಾಗಿತ್ತು. ಈ ಕೋಟೆಯ ಕೆಳ ಹಂತದ ನಗರದಿಂದ 120 ಅಡಿ ದೂರದಲ್ಲಿತ್ತು. ಈ ಕೆಳ ಹಂತದ ನಗರಗಳು ಹಳೆಯ ಕಾಲಿಬಂಗನ್ಗಿಂತಲೂ 64 ಪಟ್ಟು ದೊಡ್ಡದಾಗಿದೆ. ಕಾಲಿಬಂಗನಲ್ಲಿ ಹೊರತಿರುವ ಮೂರನೇ ಸಣ್ಣ ದಿಬ್ಬವು ಕೆಳನಗರಕ್ಕಿಂತ 240 ಮೀಟರ್ ದೂರದಲ್ಲಿದ್ದು ಬೆಂಕಿ ಬಲಿ ಪೀಠಗಳ ಅವಶೇಷಗಳನ್ನು ಹೊಂದಿದ್ದು ಇದು ಬಹುಶಃ ಇವರು ಧಾರ್ಮಿಕ ಕೇಂದ್ರವಾಗಿರಬಹುದೆಂದು ತಿಳಿಯಲಾಗಿದೆ. ಅಲ್ಲದೆ ಇದೇ ತರಹದ 2 ಬೆಂಕಿ ಬಲಿಪೀಠಗಳು ಕೋಟೆ ಒಳಗಡೆ ದೊರೆತಿವೆ. ಮಾತೃದೇವತಾ ಆರಾಧನೆ. 4ನೇ ಹಂತ ಲೋಥಲ್ ಪ್ರಮುಖ ಲಕ್ಷಣವೆಂದರೆ ಬಂದರು ಕಟ್ಟೆ. ಇದು 778 × 120 × 15 ಫೀಟ್ ಎತ್ತರವಾಗಿದೆ. ಮೆಸೊಪೊಟೇಮಿಯಾ ಮತ್ತು ಸಿಂಧೂ ನಡುವಿನ ವ್ಯಾಪಾರಕ್ಕೆ ಸಾಕ್ಷಿಯಾಗಿದೆ. ಪ್ರಸಿದ್ಧ ಪರ್ಷಿಯನ್ ಗಲ್ಫ್ ಸೀಲ್ ದೊರೆತಿದೆ. ಪ್ರಮುಖ ನಗರಗಳು ಮತ್ತು ಅದರ ಲಕ್ಷಣಗಳು. ಮೊಹೆಂಜೊದಾರೋ ಸಿಂಧೂ ನದಿಯ ಬಲಗಡೆ ದಂಡೆಯ ಮೇಲೆ ಕಂಡುಬರುತ್ತದೆ. ಹರಪ್ಪ ಪಾಕಿಸ್ತಾನ್ ರಾವಿ ನದಿಯ ಎಡದಂಡೆಯ ಮೇಲಿದೆ. ಚಾನೋದಾರೋ ಸಿಂಧೂ ನದಿಯ ಎಡದಂಡೆಯ ಮೇಲಿದೆ. ಕಾಲಿಬಂಗನ್ ಗಗ್ರಾ ನದಿ ದಂಡೆಯ ಮೇಲೆ ಕಂಡುಬರುತ್ತಿತ್ತು. ಆದರೆ ಶತಮಾನದ ಹಿಂದೆಯೇ ಈ ನದಿ ಕಣ್ಮರೆಯಾಗಿದೆ. ಲೋಥಲ್ ಗುಜರಾತ್ ಕ್ಯಾಂಬೆ ಕ್ವಾರಿಯಲ್ಲಿ ಕಂಡುಬರುತ್ತದೆ. ಬನವಲಿ ಸರಸ್ವತಿ ನದಿ ದಡ. ಸರ್ಕೋಟಡ ರನ್ ಕಾರಿಯಲ್ಲಿ. ಧೂಲ್ವೀರ ಇತ್ತೀಚಿನ ಉತ್ಖನನವಾಗಿದೆ.
ಇಲ್ಲಿನ ಆಹಾರ ಪದ್ಧತಿ ಹೇಗಿತ್ತು ಅಂದರೆ ನವಣೆ, ಖರ್ಜೂರ, ಬಟಾಣಿ, ತರಕಾರಿ, ಹಾಲು, ಹಣ್ಣು, ಹಂಪಲುಗಳು ಅಲ್ಲದೆ ಗೋವು, ಹಂದಿ, ಕುರಿ, ಮೀನು, ಕೋಳಿ, ಪಾರಿವಾಳ, ಕುಕ್ಕುಟ, ಮೇಕೆ, ಆಮೆಗಳ ಮಾಂಸವನ್ನು ಸೇವಿಸುತ್ತಿದ್ದರು. ಧಾನ್ಯಗಳನ್ನು ಬೀಸುವ ಕಲ್ಲುಗಳಿಂದ ಕುಟ್ಟುತ್ತಿದ್ದರು. ಅಕ್ಕಿಯ ಬಳಕೆ ಸ್ಪಷ್ಟವಾಗಿ ತಿಳಿದಿಲ್ಲ. ಆದರೆ ಲೋಥಲ್ ಮತ್ತು ರಂಗಪುರಗಳಲ್ಲಿ ಮಾತ್ರ ಭತ್ತದ ಹೊಟ್ಟುಗಳು ಅವಶೇಷ ದೊರೆತಿವೆ. ಪಾದರಕ್ಷೆ ಬಳಕೆ ಇವರಿಗೆ ಗೊತ್ತಿರಲಿಲ್ಲ. ಕೃಷಿ ದ್ವಿದಳ ಧಾನ್ಯಗಳು ಪ್ರಮುಖ ಬೆಳೆಗಳು. ಉಳುಮೆಗೆ ಮರದ ನೇಗಿಲನ್ನು ಬಳಸುತ್ತಿದ್ದರು. ರಂಗಪುರದಲ್ಲಿ ಮನೆಯೊಂದರಲ್ಲಿ ರಾಗಿ ದೊರೆತಿದೆ. ಸಿಂಧು ಜನರು ಹತ್ತಿಯ ಬೆಳೆ ಬೆಳೆದವರಲ್ಲಿ ಮೊದಲಿಗರು. ಈ ಬೆಳೆಯನ್ನು ಸಿಂಧೂನ್ ಎಂದು ಕರೆಯುತ್ತಿದ್ದರು. ಕುದುರೆ ಪರಿಚಿತ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಅನುಮಾನವಿದೆ. ಆದರೆ ಸರ್ಕುಟಾಡದಲ್ಲಿ ಕುದುರೆಯು ಕಬ್ಬಿಣದ ಜೀನು ಆಟಿಕೆಗಳು ದೊರೆತಿವೆ. ಆದರೆ ಕುದುರೆಗಳ ಬಳಕೆ ಇರಲಿಲ್ಲ ಎಂಬುದಂತೂ ಖಚಿತ. ಕೈಗಾರಿಕೆ ಕುಂಬಾರಿಕೆ, ಆಭರಣ ತಯಾರಿಕೆ, ಚಮ್ಮಾರಿಕೆ, ಚಿನಿವಾರ ಮಡಕೆ ತಯಾರಿಕೆ, ಗಾರೆ ಕೆಲಸ, ಕಲ್ಲು ಕುಟ್ಟುವಿಕೆ, ಕಂಚಿನ ಲೋಹಗಾರಿಕೆ, ಬಡಿಗ ಕೆಲಸ, ಇಟ್ಟಿಗೆ ತಯಾರಿಕೆ, ಹತ್ತಿ ಬಟ್ಟೆ ನೇಯ್ಗೆ, ಮಡಿಕೆ ತಯಾರಿಕೆ ದೊಡ್ಡ ಉದ್ಯಮಗಳಾಗಿದ್ದವು. ಬಟ್ಟೆಗೆ ಬಣ್ಣ ಹಾಕುವ ಕಲೆ ಗೊತ್ತಿತ್ತು. ಚಿನ್ನ, ಬೆಳ್ಳಿ, ಕಂಚು, ತಾಮ್ರ, ಸತು, ಸೀಸ, ಲೋಹಗಳ ಪರಿಚಯ ಇದ್ದಿತು. ರಾಜಸ್ಥಾನದ ಖೇತ್ರಿ ಗಣಿ ತಾಮ್ರ ತಯಾರಿಕೆಗೆ ಹೆಸರಾಗಿತ್ತು. ತಾಮ್ರಕ್ಕೆ ತವರ, ಬೆಳ್ಳಿ, ಕಂಚು ತಯಾರಿಸುವ ಕಲೆ ಅವರಿಗೆ ಗೊತ್ತಿತ್ತು. ಲೋಹಗಳನ್ನು ಕರಗಿಸುವ ಕುಲುಮೆಗಳು ದೊರೆತಿವೆ. ಅಫ್ಘಾನಿಸ್ತಾನದಿಂದ ತವರವನ್ನು ತರಲಾಗುತ್ತಿತ್ತು. ಮಡಿಕೆಗಳನ್ನು ಬಾಗ್ದಾದ್ ಬಳಿಯ ಟೆಲ್ ಅಸ್ಮರ್ಗೆ ರಫ್ತು ಮಾಡಲಾಗುತ್ತಿತ್ತು. ಸಿಂಧು ಜನರಿಗೆ ಕಬ್ಬಿಣದ ಬಳಕೆ ಗೊತ್ತಿರಲಿಲ್ಲ. ವ್ಯಾಪಾರ ಸಂಪರ್ಕಗಳು ಸಿಂಧು ಜನರು ಆಂತರಿಕ ಮತ್ತು ವಿದೇಶಿ ವ್ಯಾಪಾರಕ್ಕೆ ಪ್ರಸಿದ್ಧಿಯಾಗಿದ್ದರು. ಆಂತರಿಕ ವ್ಯಾಪಾರಕ್ಕೆ ಎತ್ತಿನ ಗಾಡಿಗಳನ್ನು ಬಳಸುತ್ತಿದ್ದರು. ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿತ್ತು. ಪಶ್ಚಿಮ ಏಷ್ಯಾದ ಪರ್ಷಿಯಾ, ಈಜಿಪ್ಟ್, ಮೆಸೊಪೊಟೇಮಿಯಾ, ಕ್ರೇಟ್, ಬಹ್ರೇನ್ ಹಾಗೂ ಸುಮೇರಿಯನ್ ದೇಶದ ನಗರಗಳಾದ ನಿಪ್ಪೂರ್, ಲಗಾ, ಊರ್, ಸುಸ್ ದೇಶದ ನಗರಗಳಾದ ಕಿಫ್, ಕೆಲ್, ಅಸ್ಮಾರ್, ಈಲಂ ನಗರಗಳೊಂದಿಗೆ ವಾಣಿಜ್ಯ ಸಂಬಂಧ ಹೊಂದಿದ್ದವು. ಮೆಸೊಪೊಟೇಮಿಯಾನಲ್ಲಿ ಸಿಂಧು ವರ್ತಕರು ನೆಲೆಸಿದ್ದರು. ಅಲ್ಲಿ ಅವರು ಮುದ್ರೆಗಳು ದೊರೆತಿವೆ. ಸಿಂಧು ಬಯಲಿನಲ್ಲಿ ಸುಮೇರಿಯನ್ನರ ಮುದ್ರೆ ದೊರೆತಿದೆ. ಇಲ್ಲಿ ದೊರೆತಿರುವ ಬೆಲೆ ಬಾಳುವ ಆಭರಣಗಳು ಅಲ್ಲಿಂದ ಆಮದುಗಳಾಗುತ್ತಿದ್ದವು. ಇಲ್ಲಿಂದ ಹತ್ತಿ, ಬಟ್ಟೆ, ಗೋಧಿ, ಎಣ್ಣೆಕಾಳು, ಬಾರ್ಲಿ, ಮಡಕೆ, ತಾಮ್ರ ಮತ್ತು ರಫ್ತಾಗುತ್ತಿದ್ದವು. ವ್ಯಾಪಾರವು ಭೂ ಸಮುದ್ರ ಮಾರ್ಗದ ಮೂಲಕ ನಡೆಯುತ್ತಿತ್ತು. ಸಿಂಧು ಬಲೂಚಿಸ್ತಾನ್ ಮೂಲಕ ಮಕ್ರಾನ್ ಕೂಡಿಸುವ ಆಂತರಿಕ ಮಾರ್ಗ, ಲಫರ್ ಮೂಲಕ ಮುಲ್ತಾನ್ ಮತ್ತು ಮಾಂಟೆಗೊಂಬರಿ ಪ್ರದೇಶಗಳನ್ನು ಕೂಡಿಸುವ ಮಾರ್ಗಗಳಿದ್ದವು. ಮಕ್ರಾನ್ ಮತ್ತು ದಿಲ್ಮನ್ಗಳು ಅಂದರೆ ಈ ವ್ಯಾಪಾರಕ್ಕೆ ಮಧ್ಯಸ್ಥಿಗಳಾಗಿದ್ದವು. ಲೂಥಾರ್, ಬಾಲ್ಕೋಟ್, ಸುರ್ಕೋಟ್ನಾಡಗಳು ಪ್ರಸಿದ್ಧ ಬಂದರುಗಳಾಗಿ ವಿದೇಶಿ ವ್ಯಾಪಾರಕ್ಕೆ ಹೆಸರಾಗಿದ್ದವು. ಧನ್ಯವಾದಗಳು. ಒಂದು ಕಡೆ ಸೇವ್ ಇಟ್ಕೊಳ್ಳಿ. ಸ್ಪರ್ಧಾ ಪರೀಕ್ಷೆಗಳಲ್ಲಿ ಒಂದು ವೇಳೆ ಈ ವಿಷಯ ಬಂದಿದ್ದೆ ಆದರೆ ತುಂಬ ಚೆನ್ನಾಗಿ ಬರೀರಿ, ಒಳ್ಳೆ ಅಂಕ ಗಳಿಸಿರಿ, ಉತ್ತಮ ಉದ್ಯೋಗಗಳನ್ನು ಹೊಂದಿರಿ. ಹೃದಯಪೂರ್ವಕ ನಮನಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.